ನಮಸ್ಕಾರ ಎಲ್ಲರಿಗೂ. ಬನ್ನಿ, ನಮ್ಮ ಹಳ್ಳಿಯ ಸಾಂಪ್ರದಾಯಿಕ, ಅದರಲ್ಲೂ ವರ್ಷದಲ್ಲಿ ಒಮ್ಮೆ ಸಿಗುವಂತ ಬಿದುರಿನ ಕಳಲೆ ನೋಡಿ, ಬಿದುರಿನ ಚಿಗುರು ಅಂತಾನೂ ಸಹ ಹೇಳ್ಬೋದು. ಈ ಬಿದುರಿನ ಚಿಗುರಿನಿಂದ ನಾವು ಇವತ್ತು ತುಂಬಾನೇ ರುಚಿಯಾದಂತ, ಆರೋಗ್ಯಕರವಾದಂತ ಸಾಂಬಾರ್ ಮತ್ತು ಪಲ್ಯ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ, ವರ್ಷದಲ್ಲಿ ಒಮ್ಮೆ. ಮಳೆ ಬಂದ್ರೆ ಚಿಗುರು, ಆ ಚಿಗುರಿನಿಂದನೇ ಇವತ್ತು ನಾವು ಒಂದು ರೀತಿಯ ಸಾಂಬಾರ್, ಎರಡು ರೀತಿಯ ಪಲ್ಯ ಯಾವ ರೀತಿಯಲ್ಲಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸರಿಯಾದ ವಿಧಾನದಲ್ಲಿ ಈ ಪಲ್ಯವನ್ನ ಮಾಡಬೇಕು. ಎಲ್ಲಾ ತರಕಾರಿ ಪಲ್ಯಗಳು ಮಾಡಿದಾಗೆ ಇದನ್ನ ಮಾಡೋದಕ್ಕಾಗಲ್ಲ. ಬನ್ನಿ, ಇವಾಗ ಬಿದುರಿನ ಪಲ್ಯ ಮತ್ತು ಸಾಂಬಾರ್ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಬಿದುರಿನ ತಂದ ತಕ್ಷಣ ಮಾಡೋ ಹಾಗಿಲ್ಲ. ಅದನ್ನು ತಂದು 2 ದಿನಗಳ ಕಾಲ ನೀರಿನಲ್ಲಿ ನೆನೆಸಿ ಇಡಬೇಕು. ಅದರ ಮೇಲಿರುವಂತ ಸಿಪ್ಪೆನೆಲ್ಲ ತೆಗೆದು ನೀರಿನಲ್ಲಿ ನೆನೆಸಿ ಇಡಬೇಕು. ಹಾಗೆ ಅದನ್ನ ನಾವು 2 ರಿಂದ 3 ಸಲ ಬೇಯಿಸಿಕೊಂಡು ಮಾಡಬೇಕು. ಹಳೆಯ ರುಚಿಯನ್ನು ಮತ್ತೆ ನೆನಪಿಸಿರುವಂತ ಈ ಬಿದುರಿನ ಕಳಲೆ ರೆಸಿಪಿಯನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಳೆಯ ರೆಸಿಪಿನ ಹೊಸ ರೂಪದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ಇವಾಗ ಪಲ್ಯ ಮತ್ತು ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಬನ್ನಿ, ಮೊದಲಿಗೆ ನಾನು 2 ದಿನಗಳ ಕಾಲ ನೀರಲ್ಲಿ ನೆನೆಸಿಡ್ಬೇಕು. ಹಾಗೆ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ದಿನ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು. ಮೇಲಿರುವ ಭಾಗನೆಲ್ಲ ತೆಗೆದು ನೀರಿನಲ್ಲಿ ನೆನಾಕಿ ಬಿಟ್ಟಿದ್ದೀನಿ. ಮತ್ತೆ ನಾನು ಈ ಬಿದುರನ್ನ ಒಂದೊಂದಾಗೆ ನೋಡಿ, 3 ಬಿದುರು ಇದ್ದಾವೆ. ಹಾಗೆ ಇವು ತುಂಬಾ ಎಳೆವೂ ಇದ್ದಾವೆ, ಬಲ್ತಿಲ್ಲ ಹೆಚ್ಚಾಗಿ. ಬಲ್ತಿದ್ರೆ ಇನ್ನೂ ದಪ್ಪ ಇರುತ್ತೆ. ಹಾಗಾಗಿ ನೋಡಿ, ಈ ಬಿದಿರಿನ ಮೇಲಿರೋ ಸಿಪ್ಪೆನ ತೆಗಿತಾ ಇದೀವಿ. ಒಳ ಭಾಗದಲ್ಲಿ ಇರೋದನ್ನ ಮಾತ್ರ ನಾವು ಮಾಡ್ತಾ ಇದ್ದೀವಿ. ನೋಡಿ, 3 ಬಿದಿರು ಇದಾವೆ. 3 ರೀತಿಯ ರೆಸಿಪಿಗಳನ್ನ ನಾನಿವಾಗ ತೋರಿಸ್ತಾ ಇದ್ದೀನಿ. ಒಂದೊಂದಾಗೆ ತೋರಿಸ್ತೀನಿ. ಬನ್ನಿ, ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿ. ಆದ್ರೆ ತುಂಬಾನೇ ಒಳ್ಳೇದು, ಆರೋಗ್ಯಕ್ಕಂತೂ ಈ ಪಲ್ಯ ಸಾಂಬಾರ್ ತುಂಬಾನೇ ಒಳ್ಳೇದು. ವರ್ಷದಲ್ಲಿ ಒಮ್ಮೆನಾದ್ರೂ ಅಲ್ಲ, 2-3 ಸಲ ತಿಂದ್ರೂ ಸಹ ತುಂಬಾ ಒಳ್ಳೇದು. ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ. ನೋಡಿ, ಮೇಲಿರುವ ಪೂರ್ತಿ ಸಿಪ್ಪೆನೆಲ್ಲ ನಾವು ತೆಗೆಯೋಣ. ಒಳ ಭಾಗದಲ್ಲಿರೋದನ್ನ ಮಾತ್ರ ತಗೊಳ್ಳೋಣ. ಇದು ತುಂಬಾ ಸ್ವಲ್ಪ ಎಳೆದೇ ಇದೆ. ತುಂಬಾ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿನೂ ಸಹ ಇರುತ್ತೆ. ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ. ಆ ರೀತಿಯಲ್ಲಿ ಟೇಸ್ಟ್ ಸಹ ಸಿಗುತ್ತೆ. ತುಂಬಾ ರುಚಿಯಾದಂತ, ಟೇಸ್ಟಿಯಾದಂತ ಬಿದುರು ಅಂತನೂ ಸಹ ಹೇಳ್ಬೋದು. ನೈಸರ್ಗಿಕವಾಗಿ ಸಿಗುವಂತ ಬಿದುರು. ಈ ರೀತಿಯಲ್ಲಿ ನಾವು ಎಲ್ಲವನ್ನೂ ಹೆಚ್ಕೊಂಡು, ನಿಮಗೆ ಸ್ವಲ್ಪ ದೊಡ್ಡ ಬೇಕು, ದಪ್ಪ ಬೇಕು ಅಂದ್ರೆ ದಪ್ಪ ಹೆಚ್ಕೋಬಹುದು, ಸಣ್ಣಕ್ಕೆ ಬೇಕು ಅಂದ್ರೂ ಸಣ್ಣಕ್ಕೆ ಹೆಚ್ಕೋಬಹುದು. ನಾವು ಈಗ ಮೊದಲಿಗೆ ಬಿದುರಿನ ಸಾರನ್ನ ಮಾಡ್ತಾ ಇದೀನಿ. ಅನ್ನಕ್ಕೆ ತುಂಬಾನೇ ರುಚಿಯಾದಂತ, ಟೇಸ್ಟಿಯಾದಂತ ಸಾಂಬಾರನ್ನ ಹೇಗ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಅನ್ನಕ್ಕೆ ಸಾಂಬಾರ್, ಹಾಗೆ ರೊಟ್ಟಿಗೆ ತುಂಬಾ ರುಚಿಯನ್ನ ಕೊಡುತ್ತೆ. ಆದ್ರೆ ಇದು ಅಕ್ಕಿ ರೊಟ್ಟಿ ಮಾಡಿದ್ರಂತೂ ಪಲ್ಯಕ್ಕೆ ತುಂಬಾನೇ ಕಾಂಬಿನೇಷನ್. ಅಕ್ಕಿ ರೊಟ್ಟಿ ಮತ್ತು ಕಳಲೆ ಪಲ್ಯ ತುಂಬಾನೇ ರುಚಿಯಾಗಿರುತ್ತೆ. ಫಸ್ಟ್ ಇವಾಗ ನಾವು ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಸಾಂಬಾರ್ ಮಾಡೋದಕ್ಕೆ ನಾನು ಕಳಲೆಯನ್ನ ದಪ್ಪ ದಪ್ಪವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಫಸ್ಟು 1 ಸಲ ನಾವು ಬೇಯಿಸ್ಕೊಳ್ಳೋಣ. ಹಾಗೆ ನೀರಲ್ಲಿ ಹಾಕಿ ನಾವು ಬೇಯಿಸ್ಕೊಳ್ಳೋಣ. ಇದನ್ನ ನಾವು ಒಂದೇ ಸಲ ಬೇಯಿಸ್ಕೊಂಡು ಮಾಡೋ ಹಾಗಿಲ್ಲ, 2 ಸಲನಾದ್ರೂ ಬೇಯಿಸಿ ನೀರನ್ನ ತೆಗೆದು ಮಾಡಬೇಕು. ಫಸ್ಟಿಗೆ ನಾನು ಹಾಗೆ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. 2 ಸಲ ನೀರು ಹಾಕಿ ಬೇಯಿಸ್ಕೋಬೇಕು. ನಾನು ನಿಮಗೆ 1 ಸಲ ಮಾತ್ರ ತೋರಿಸ್ತಾ ಇದ್ದೀನಿ. ಹೇಳಿದೆ, ಮಾಮೂಲಿ ತರಕಾರಿ ಪಲ್ಯ ಥರ ಮಾಡೋದಲ್ಲ. ಸ್ವಲ್ಪ ಇದು ಬಿದುರು ಆಗಿರೋದ್ರಿಂದ ನಾವು 2-3 ಸಲ ಬೇಯಿಸ್ಕೊಂಡು ಮಾಡಬೇಕು. ನಾನು 1 ಸಲ ಮಾತ್ರ ಬೇಯಿಸಿರೋದನ್ನ ತೋರಿಸಿದ್ದೀನಿ. ಈಗ ಈ ನೀರನ್ನ ತೆಗಿಯೋಣ. ಮತ್ತೆ ನಾವು ತೊಳೆದು ಮತ್ತೆ ಇನ್ನೊಂದು ಸಲ ಬೇಯಿಸ್ಕೋಬೇಕು. ನೋಡಿ, ಇವಾಗ ನೀರನ್ನ ತೆಗಿತಾ ಇದ್ದೀನಿ, ಬಸಿತಾ ಇದ್ದೀನಿ. ಈಗ ಬಸ್ತಾದ ಮೇಲೆ ಮತ್ತೆ ನಾವಿವಾಗ ಕುಕ್ಕರಿಗೆ ಹಾಕೊಳ್ಳೋಣ. ಇದಕ್ಕೆ ನಾವು ಕಡಲೆಕಾಳು ಮತ್ತು ಹೆಸರು ಕಾಳನ್ನ ನೆನಾಕಿ ಇಟ್ಟಿದ್ವಿ. ಒಂದು 3 ರಿಂದ 4 ಗಂಟೆಗಳ ಕಾಲ ಹೆಸರು ಕಾಳು ಮತ್ತು ಕಡಲೆಕಾಳು ಎರಡೂ ನೆನೆಸಿಟ್ಟಿದ್ವಿ. ಇವನ್ನ ನಾವು ಈಗ ಕಳಲೆಗೆ ಹಾಕೊಳ್ಳೋಣ. ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ಸಾಂಬಾರ್ ಜಾಸ್ತಿ ಬೇಕು, ಕಳಲೆ ಎಷ್ಟು ಹಾಕೊಂಡಿದ್ರ ಅದ್ರ ಮೇಲೆ ಕಾಳುಗಳನ್ನ ಹಾಕೋಬೇಕು.
ಹಾಗೆ ಒಂದು ಅರ್ಧ ಬಟ್ಲಷ್ಟು ತೊಗರಿ ಬೇಳೆ, ಒಂದು ಅರ್ಧ ಬಟ್ಲಷ್ಟು ಅವರೆ ಬೇಳೆ. ಇಷ್ಟನ್ನು ಹಾಕಿ ಮತ್ತೆ ನಾವು ಇವನ್ನ ತೊಳೆದು ಇಡೋಣ. ತುಂಬಾನೇ ರುಚಿಯಾದಂಥ ಸಿಂಪಲ್ ಆಗಿ ಮಾಡುವಂಥದ್ದು. ತೊಳೆದ ಮೇಲೆ 1 ಸ್ಪೂನು ಉಪ್ಪು, ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಲೋಟ ನೀರು, ಇಷ್ಟನ್ನು ಸೇರಿಸಿ ನಾವು ಈಗ 3 ವಿಷಲನ್ನು ಕೂಗಿಸ್ಕೊಳ್ಳೋಣ. ಯಾಕೆಂದರೆ ಕಾಳು ಬೇಳೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಬೇಕು. ಹಾಗಾಗಿ ನೋಡಿ, ಇವಾಗ ಇದನ್ನು 3 ವಿಷಲ್ ಕೂಗೋದ್ರೊಳಗೆ ನಾವು ಮಸಾಲೆಯನ್ನು ರುಬ್ಕೊಳ್ಳೋಣ, ರುಬ್ಕೊಳ್ಳೋಣ. ಫಸ್ಟು ಒಂದು ಬಾಣಲಿಯನ್ನು ಇಟ್ಟು, ಬಾಣಲಿ ಕಾದ ಮೇಲೆ 2 ಸ್ಪೂನಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ ನಾವು ದಪ್ಪನಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ಫಸ್ಟು ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಫಸ್ಟು ಹುರ್ಕೊಳ್ಳೋಣ. ಈರುಳ್ಳಿನ ಪೂರ್ತಿಯಾಗಿ ಹುರಿದ ಮೇಲೆ ಟೊಮೊಟೊ ಹಣ್ಣನ್ನು ಸಹ ನಾವು ದಪ್ಪನಾಗಿ ಹೆಚ್ಚಿಟ್ಕೊಂಡಿದ್ವಿ. ಸಾಂಬಾರು ಅಂದರೆ ಇದನ್ನು ಮಾಮೂಲಿ ಸಾರು ಥರ ಮಾಡ್ತಾ ಇಲ್ಲ, ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ತಾ ಇದ್ದೀನಿ. ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತೇ. ಅಷ್ಟೇ ಅಲ್ಲ, ದೋಸೆ ಇಡ್ಲಿ ಜೊತೆಗೂ ತಿಂದರೂ ಸಹ ತುಂಬನೇ ರುಚಿಯಾಗಿರುತ್ತೆ. ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು 2 ಸಹ ಮೆತ್ತಗಾಗೋವರೆಗೂ ಇದನ್ನು ಹುರ್ಕೋಬೇಕು. ಬೆಳ್ಳುಳ್ಳಿ 1 ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀವಿ, ಅದನ್ನು ಸಹ ಹಾಕಿ ಎಣ್ಣೆಯಲ್ಲೇ ಹುರ್ಕೊಳ್ಳೋಣ. ಇದಕ್ಕೆ ನಾವು ಇವಾಗ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕೊತ್ತಂಬರಿ ಕಾಳು, ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು, ಬೇಗನೆ ಮಾಡುವಂಥದ್ದು. ಅಷ್ಟೇ ಅಲ್ಲ, ಇದನ್ನು 2-3 ದಿನ ಇಟ್ಕೊಂಡು ತಿಂದರೂ ಸಹ ತುಂಬನೇ ರುಚಿ ಇರುತ್ತೆ. ನೋಡಿ, ಮಳೆಗಾಲ ಶುರುವಾತು ಅಂದರೂ ಸಿಕ್ಕರೆ ಬಿಡಬೇಡಿ, ಮಾಡಿ ತಿನ್ನಬೇಕು. ಹಾಗೆ ಮಸಾಲೆ ಸಾಮಾನು, ಚಕ್ಕೆ, ಬಾಳೆಕಾಯಿ, ಲವಂಗ, 1-4 ಕರಿಮೆಣಸು ಎಲ್ಲವನ್ನೂ ಸಹ ಹಾಕಿ ಹುರ್ಕೊಳ್ಳೋಣ. ಇದಕ್ಕೆ ನಾವು ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ ಇಲ್ಲ ಕೊಬ್ಬರಿ ತುರಿ, ಯಾವುದನ್ನಾದರೂ ಬೇಕಾದರೂ ನಾವು ಹಾಕೊಳ್ಳೋಣ. ಸ್ವಲ್ಪ ಕೊಬ್ಬರಿ ಹಾಕಿದರೆ ಬೇಗ ಹಾಳಾಗೋದು ಇಲ್ಲ. ಇದನ್ನು 3-4 ದಿವಸಗಳ ಕಾಲ ಇಟ್ಟು ಸಹ ನಾವು ತಿನ್ಬೋದು. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಒಣಮೆಣಸಿನ್ಕಾಯಿ, ಇಷ್ಟನ್ನು ಹಾಕಿ ಇವಾಗ ನಾವು ಹುರಿದುಕೊಳ್ಳೋಣ. ನೋಡಿ, ಈಗ ಪೂರ್ತಿ ಹುರಿದಾಗಿದೆ. ಇದನ್ನು ತಣ್ಣಗಾಗಕ್ಕೆ ನಾವು ಬಿಡಬೇಕು. ರುಬ್ಬೋದಕ್ಕೆ ಫಸ್ಟು ಬಿಸಿ ಇದ್ದಾಗಲೇ ರುಬ್ಬೋದು ಬೇಡ, ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ರುಬ್ಕೊಳ್ಳೋಣ. ಹಾಗೆ ನಾವು ಮಸಾಲೆಯನ್ನು ಹಾಕಿ ರುಬ್ಬೋದು. ಈ ರೀತಿಯಲ್ಲಿ ಗ್ರೇವಿ ಥರ ಮಾಡ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿನೂ ಸಹ ಹೊಂದಿರುತ್ತೆ. ನೋಡಿ, ಇವಾಗ ನಾವು ಹುರಿದಾಗಿದೆ. ಇದನ್ನು ನಾವು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ಆ ಬಿಸಿ ಇದ್ದಾಗಲೇ ರುಬ್ಬೋದು ಬೇಡ, ಸ್ವಲ್ಪ ತಣ್ಣಗಾಗೋವರೆಗೂ ಇದನ್ನು ಬಿಡೋಣ. ತಣ್ಣಗಾದ ಮೇಲೆ ಇದನ್ನು ನಾವು ರುಬ್ಕೊಳ್ಳೋಣ. ಇದನ್ನು ನಾವು ಇವಾಗ ನಯಸ್ಸಾಗಿ ರುಬ್ಕೊಳ್ತಾ ಇದ್ದೀವಿ. ಸ್ವಲ್ಪ ನೀರು ಹಾಕಿ ನಯಸ್ಸಾಗಿ ರುಬ್ಕೊಳ್ಳೋಣ. ಇವಾಗ ಸಾಂಬಾರಿಗೆ ಮಸಾಲೆ ರುಬ್ಬಾಗಿದೆ. ಹಾಗೆ ಕಡಲೆ ಮತ್ತು ಬೇಳೆಕಾಳುಗಳು ಸಹ ಬೆಂದಾಗಿದೆ. ಬನ್ನಿ, ಈಗ ಮತ್ತೆ ನಾವು ಒಂದು ಬಾಣಲಿಯನ್ನು ಇಟ್ಟು, ಬಾಣಲಿ ಕಾದ ಮೇಲೆ ಅದಕ್ಕೆ 3-4 ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಅದಕ್ಕೆ ನಾವು 1 ಸ್ಪೂನ್ ಸಾಸಿವೆ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಕರಿಬೇವು ಸೊಪ್ಪು ಸಹ ಹಾಕೋಣ. ಈರುಳ್ಳಿನ ನಾವು ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ, ಈರುಳ್ಳಿ ನಾವು ರುಬ್ಬೋದಕ್ಕೂ ಹಾಕಿದ್ವಿ ಹುರಿದು, ಮತ್ತು ಒಗ್ಗರಣೆಗೂ ಸಹ ನಾವು ಹಾಕೊಳ್ತಾ ಇದ್ದೀವಿ. ಹಸಿ ಘಮ ಘಮ ಹೋಗೋವರೆಗೂ ಈರುಳ್ಳಿನ ಹುರಿದು ಆಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವಂಥ ಟೊಮೊಟೊ ಹಣ್ಣನ್ನು ಸಹ ಹಾಕೊಳ್ಳೋಣ. ತುಂಬಾನೇ ರುಚಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಬೇಗನೆ ಮಾಡ್ಬೋದು, ಅಷ್ಟೇ ಟೇಸ್ಟಿನೂ ಸಹ ಇರುತ್ತೆ. ಅಷ್ಟೇ ಅಲ್ಲ, ಇದು ಅನ್ನಕ್ಕಷ್ಟೇ ಅಲ್ಲ, ದೋಸೆ, ಇಡ್ಲಿ ಸಹ ತುಂಬ ರುಚಿಯನ್ನು ಕೊಡುತ್ತೆ. ನೋಡಿ, ಇವಾಗ ಟೊಮೊಟೊ ಹಣ್ಣು ಸಹ ಮೆತ್ತಗಾದ ಮೇಲೆ ಬೇಯಿಸ್ಕೊಂಡಿರೋಂಥ ಕಡಲೆ ಮತ್ತು ಬೇಳೆಕಾಳುಗಳನ್ನು ಸಹ ಹಾಕೊಳ್ತಾ ಇದ್ದೀವಿ.
ಹಾಗೆ ರುಬ್ಬಿರುವಂತ ಮಿಶ್ರಣನೂ ಸಹ ಹಾಕೊಳ್ಳೋಣ. ಸಿಂಪಲ್ ಆಗಿ ಮಾಡುವಂಥದ್ದು, ಆದ್ರೆ ವರ್ಷದಲ್ಲಿ ಇದನ್ನ 2 ರಿಂದ 3 ಸಲ, ಎಷ್ಟು ಸಲ ಸಿಕ್ಕರೂ ಸಹ ತಿಂದ್ರೆ ಇನ್ನೂ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೇದು. ಇದಕ್ಕೆ ನಾನು ಮಸಾಲೆಯನ್ನು ಸಹ, ರುಬ್ಬಿರುವಂತ ಮಸಾಲೆ, ಸ್ವಲ್ಪ ನೀರನ್ನು ಸಹ ಸೇರಿಸ್ತಾ ಇದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಹಾಕೋಬಹುದು. ಉಪ್ಪು ಖಾರ ಎಲ್ಲ ನೋಡಿ ನೀರನ್ನು ಸಹ ಹಾಕೊಳ್ಳಿ. ನೋಡಿ, ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ನಾವು ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ವಿ, ಹಾಗಾಗಿ ನೋಡಿ ಮತ್ತೆ ಉಪ್ಪನ್ನ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ಹಾಕೋ ಆಗಿಲ್ಲ, ಯಾಕೆಂದ್ರೆ ನಾವು ರುಬ್ಬೋದಕ್ಕೆ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಬೇಡ. ಒಂದು ಸ್ವಲ್ಪ ಹೋಮ್ ಮೇಡ್ ಸಾಂಬಾರ್ ಪೌಡರ್, ಇಷ್ಟನ್ನು ಹಾಕಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾನೇ ರುಚಿಯಾದಂಥ, ಟೇಸ್ಟಿಯಾದಂಥ ಕಡಲೆ ಸಾಂಬಾರ್ ಇವಾಗ ರೆಡಿಯಾಗಿದೆ. ಇದಕ್ಕೆ ನಾವು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಇನ್ನು ರುಚಿಯಾಗಿರುತ್ತೆ. ನೋಡಿ, ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿರುವಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಹಾಕೊಳ್ತಾ ಇದ್ದೀನಿ. ಇವಾಗ ಬಿದುರಿನ ಕಳಲೆಯ ಸಾಂಬಾರು ಸಹ ರೆಡಿಯಾಗಿದೆ. ನೈಸರ್ಗಿಕವಾಗಿ ಸಿಗುವಂತ ತುಂಬಾನೇ ರುಚಿಯಾದಂತ ಸಾಂಬಾರ್ ಇವಾಗ ರೆಡಿ. ಇದನ್ನ ನಾವು ಅನ್ನಕ್ಕೆ ಹಾಕೊಂಡು ಊಟ ಮಾಡಿದ್ರೆ ಇನ್ನೂ ರುಚಿಯನ್ನು ನೋಡಿ. ಕಳಲೆಯ ಸಾಂಬಾರ್ ಇವಾಗ ರೆಡಿಯಾಗಿದೆ. ತುಂಬಾನೇ ರುಚಿಯಾದಂತ, ಟೇಸ್ಟಿಯಾದಂತ ಕಳಲೆಯ ಸಾಂಬಾರ್ ಇವಾಗ ರೆಡಿ. ಬನ್ನಿ, ಇವಾಗ ಅನ್ನಕ್ಕೆ ಹಾಕೊಂಡು, ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂದ್ಬಿಟ್ವಿ ಅಂದ್ರೆ ಎಷ್ಟು ರುಚಿ ಗೊತ್ತಾ. ತುಂಬಾ ರುಚಿಯಾದಂತ, ಟೇಸ್ಟಿಯಾದಂತ ಕಳಲೆಯ ಸಾಂಬಾರ್ ಇವಾಗ ರೆಡಿ. ನೆಕ್ಸ್ಟು ನಾವು ಇವಾಗ ಎರಡನೆಯ ರೆಸಿಪಿ, ಕಳಲೆಯಿಂದ ಮಾಡಿರುವಂತ ಪಲ್ಯಗಳು. ಅದರಲ್ಲಿ ಮೊದಲನೆಯ ಪಲ್ಯ ಸಿಂಪಲ್ ಆಗಿ ಮಾಡುವಂಥದ್ದು. ಅಷ್ಟೇ ಅಲ್ಲ, ರುಬ್ಬೋದು ಬೇಡ, ಏನು ಬೇಡ, ಹಾಗೆ ತುಂಬಾನೇ ರುಚಿಯಾಗಿ ಟೇಸ್ಟಿಯಾಗಿ ಮಾಡೋಣ ಬನ್ನಿ. ನೋಡಿ, ಅದೇ ರೀತಿಯಲ್ಲಿ ನೀರಿನಲ್ಲಿ 2 ದಿನಗಳ ಕಾಲ ನೆನೆಸಿ ಇಟ್ಟಿದ್ವಿ. ಇದರ ಮೇಲಿರುವಂತ ನಾವು ಪೂರ್ತಿಯಾಗಿ ಸಿಪ್ಪೆಯನ್ನ ತೆಗೆಯೋಣ. ನೋಡಿ, ಮೇಲಿರುವಂತ ದಂಟಿನಂತ ಸಿಪ್ಪೆಯನ್ನ ತೆಗೆಯೋಣ. ಒಳಗಡೆ ಸಣ್ಣದಾಗಿ ಸಿಗುವುದೇ ಕಳಲೆ, ಬಿದುರಿನ ಚಿಗುರು ಅಂತಾನೆ ಸಹ ಕರೀತಾರೆ. ಬರೀ ಇದನ್ನ ನಾವು ಸಣ್ಣ ಸಣ್ಣದಾಗಿ ಎಲ್ಲವನ್ನೂ ಸಹ ಹೆಚ್ಕೊಳ್ಳೋಣ. ನೋಡಿ, ಸಣ್ಣದಾಗಿ ಇದನ್ನ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇದನ್ನ ನಾವು ಫಸ್ಟ್ ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಳೋಣ. ನಾನು ಹೇಳಿದ್ದೀನಿ, ಕಳಲೆ ಪಲ್ಯ, ಕಳಲೆ ಸಾರು ಏನೇ ಮಾಡಿದ್ರು ಮೊದಲು ನಾವು 2 ರಿಂದ 3 ಸಲ ಇದನ್ನ ಬೇಯಿಸ್ಕೋಬೇಕು. ಒಂದೇ ಸಲ ಬೇಯಿಸ್ಕೊಂಡು ಮಾಡಬಾರ್ದು. ನೋಡಿ, ಇವಾಗ ನಾನು ಕಳಲೆಯನ್ನ ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ. ಹಾಕಿ ಇದನ್ನ ಫಸ್ಟ್ ನಾವು ಹಾಗೆ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ತುಂಬಾನೇ ರುಚಿಯಾಗಿರುತ್ತೆ, ಟೇಸ್ಟಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಆದ್ರೆ ವರ್ಷದಲ್ಲಿ 2 ರಿಂದ 3 ಸಲನಾದ್ರೂ ಇದನ್ನ ತಿಂದ್ರೆ ಇನ್ನೂ ಒಳ್ಳೇದು. ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ಬನ್ನಿ, ಈಗ ನೀರು ಹಾಕಿದ್ದೀನಿ. ನೀರು ಹಾಕಿ ಇದನ್ನ ನಾವು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು 2 ವಿಷಲನ್ನ ಕೂಗಿಸ್ಕೊಂಡಿದ್ದೀನಿ. ಈಗ ಬೆಂದಿದೆ. ಮತ್ತೆ ಇದನ್ನ ನಾನು ಬಸಿಬೇಕು. ನೋಡಿ, ಬಿಸಿ ಇರುತ್ತೆ. ಬಸಿಯುವಾಗ ಸ್ವಲ್ಪ ತಣ್ಣೀರು ಹಾಕಿ ಮತ್ತೆ ತೊಳಿಬೇಕು ನಾವು. ನೋಡಿ, ಇವಾಗ ಬಸ್ತಿದೀವಿ. ಮತ್ತೆ ಇದನ್ನ ತೊಳೆದು ನಾವು ಮತ್ತೆ ವಾಪಸ್ ನಾವು ಇದನ್ನ ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ. ನಾನು ಒಂದೊಂದು ಸಲ ಮಾತ್ರ ಬೇಯಿಸ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ. ಆದ್ರೆ ಇದನ್ನ 2 ಸಲ ಇಲ್ಲ 3 ಸಲ ಬೇಯಿಸ್ಕೊಂಡು ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ, ಸ್ಮೂತ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು ಕಡಲೆಕಾಳು, ಹೆಸರು ಕಾಳನ್ನ ನೆನೆಸಿ ಮೊಳಕೆ ಮಾಡಿ ಇಟ್ಟಿದ್ದೀನಿ. ಚಿಕ್ಕ ಚಿಕ್ಕ ಮೊಳಕೆಗಳು ಸಹ ಆಗಿದೆ. ಇದನ್ನು ಸಹ ನಾನೀಗ ಕುಕ್ಕರ್ ಒಳಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ತೊಗರಿಬೇಳೆ, ಅವರೆಬೇಳೆ ಏನು ಬೇಡ. ನಾನು ಸ್ವಲ್ಪ ಸಿಂಪಲ್ ಆಗಿ ಈ ಪಲ್ಯವನ್ನ ಮಾಡ್ತಾ ಇರೋದು. ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪು ಹಾಕಿ ಇದನ್ನ ನಾವು ಬೇಯಿಸ್ಕೊಳ್ಳೋಣ. ಹಾಗೆ 1 ಲೋಟ ನೀರನ್ನ ಹಾಕಿ ಬೇಯಿಸ್ಕೊಳ್ಳೋಣ. ಇದನ್ನ ನಾವು 3 ವಿಷಲ್ ಬೇಯಿಸ್ಕೊಳ್ಳೋಣ. ಯಾಕೆಂದ್ರೆ ಮೊಳಕೆ ಕಾಳು ಸಹ ಚೆನ್ನಾಗಿ ಬೇಯಬೇಕು. ಮೆತ್ತಗೆ ಬೇಯೋದ್ರಿಂದ ನಾವು ಇದನ್ನ 3 ವಿಷಲನ್ನ ಕೂಗಿಸ್ಕೊಂಡಿದೀವಿ. ನೋಡಿ, ಈಗ ಕಳಲೆ ಮತ್ತು ಕಾಳುಗಳು ಸಹ ಎಲ್ಲ ಬೆಂದಿದಾವೆ.
ಹಾಗೆ ತುಂಬಾನೇ ರುಚಿನೂ ಇರುತ್ತೆ, ಮೆತ್ತಗೂ ಸಹ ಬೆಂದಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿಯನ್ನ ಇಟ್ಟು ಬಾಣಲಿ ಕಾದ ಮೇಲೆ ಇದಕ್ಕೆ ನಾವು 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ. ಎಣ್ಣೆ ಕಾದ ಮೇಲೆ ಇದಕ್ಕೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವಂತ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಫಸ್ಟ್ ಹಾಕಿ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಸಿ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ಹಸಿ ಹಸಿ ಘಮ ಘಮ ಹೋಗೋವರೆಗೂ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ನಾವು ಹುರಿದ ಮೇಲೆ ಇದಕ್ಕೆ ನಾವು ಟೊಮೊಟೊ ಹಣ್ಣನ್ನು ಸಹ ಹಾಕೋಣ. ಟೊಮೊಟೊ ಹಣ್ಣು ಸಹ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೋಬೇಕು. ನೋಡಿ, ಈರುಳ್ಳಿನ ನಾವು ಈಗ ಹುರಿದಾಗಿದೆ. ಈಗ ಟೊಮೊಟೊ ಹಣ್ಣನ್ನು ಸಹ ನಾವು ಸೇರಿಸ್ತಾ ಇದ್ದೀವಿ. ಇದಕ್ಕೆ ರುಬ್ಬೋದ್ ಬೇಡ, ಏನು ಬೇಡ, ಹಾಗೆ ಸಿಂಪಲ್ ಆಗಿ ಮಾಡುವಂಥದ್ದು. ನೋಡಿ, ಟೊಮೊಟೊ ಹಣ್ಣು ಸಹ ಈಗ ಬೆಂದಿದೆ. ಇದಕ್ಕೆ ನಾವು ಬೇಯಿಸ್ಕೊಂಡಂತ ಮೊಳಕೆ ಕಾಳು ಹಾಗೂ ಕಡಲೆಯನ್ನು ಸಹ ಸೇರಿಸ್ತಾ ಇದ್ದೀವಿ. ಹಾಕಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಉಪ್ಪನ್ನ ಹಾಕಿದ್ವಿ, ನೋಡಿ ಹಾಕೋಬೇಕು. ಏಕೆ ಅಂದ್ರೆ ಬೇಯದಕ್ಕೂ ಉಪ್ಪು ಹಾಕಿದ್ವಿ, ಮತ್ತೆ ಉಪ್ಪು ಜಾಸ್ತಿ ಹಾಕಿದ್ರೆ ಉಪ್ಪು ಆಗ್ಬಿಡುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಸೇರಿಸ್ತಾ ಇದ್ದೀವಿ. ಹುಣಸೆ ಹಣ್ಣಿನ ರಸ, ಟೊಮೊಟೊ ಹಣ್ಣು ಸಹ ಹಾಕಿದೀವಿ, ಹಾಗಾಗಿ ಹುಣಸೆ ಹಣ್ಣಿನ ರಸವನ್ನ ನೋಡಿ ಹಾಕೋಬೇಕು. ಅಚ್ಚ ಖಾರದ ಪುಡಿ, ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿನ ಜಾಸ್ತಿ ಹಾಕ್ರಿ. ಇಲ್ಲ ನಮಗೆ ಮೀಡಿಯಂ ಬೇಕು, ಸ್ವಲ್ಪ ಸಪ್ಪೆನೇ ಇರ್ಲಿ ಅಂದ್ರೆ ನೋಡಿ ಹಾಕೊಳ್ಳಿ. ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಇಷ್ಟನ್ನು ಹಾಕಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನಾವು ಒಂದು 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ, ಮೀಡಿಯಂ ಉರಿಯಲ್ಲಿ ನಾವು ಇದನ್ನ ಬೇಯೋದಕ್ಕೆ ಬಿಡಬೇಕು. ಬೆಂದ ಆದ ಮೇಲೆ ಮತ್ತೆ ಇದಕ್ಕೆ ನಾವು ನೋಡಿ ಒಂದು 10 ರಿಂದ 5 ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಂಡಾದ ಮೇಲೆ ಕುಶಿನಿ ಪುಡಿ, ಕುಶಿನಿ ಕಾಳನ್ನ ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ವಿ. ಸಾಂಬಾರ್ ಪೌಡರ್, 1 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಅನ್ನ ಹಾಕಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಮಾಡುವಂಥದ್ದು, ಬೇಗನೆ ಮಾಡುವಂಥದ್ದು. ಆದ್ರೆ ಬೇಯಿಸ್ಕೊಳ್ಳೋದಕ್ಕೆ 2 ರಿಂದ 3 ಸಲ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಟೈಮನ್ನ ತಗೊಳುತ್ತೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಇದನ್ನ ಸಣ್ಣ ಉರಿಯಲ್ಲಿ ಬೇಯೋದಕ್ಕೆ ಬಿಡೋಣ. ತುಂಬಾನೇ ಸಿಂಪಲ್ ಆದಂತ ಕಡಲೆ ಪಲ್ಯನೂ ಸಹ ಇವಾಗ ರೆಡಿ ಆಗಿದೆ. ಅಷ್ಟೇ ಟೇಸ್ಟಿಯನ್ನು ಸಹ ಹೊಂದಿರುತ್ತೆ. ನೋಡಿ, ಇವಾಗ ಕಡಲೆ ಪಲ್ಯನೂ ಸಹ ರೆಡಿ ಆಗಿದೆ. ಬನ್ನಿ, ಇದನ್ನ ನಾವು ಇವಾಗ ರೊಟ್ಟಿ ಜೊತೆಗೆ ಹಾಕೊಂಡು ತಿಂದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಇದನ್ನ ರೊಟ್ಟಿ ಜೊತೆಗೆ ಅಷ್ಟೇ ಅಲ್ಲ, ಅನ್ನಕ್ಕೂ ಸಹ ಕಲಿಸ್ಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ, ಇವಾಗ ಖಾರವಾಗಿರುವಂತ ಕಡಲೆ ಪಲ್ಯ ಆಯ್ತು. ನೆಕ್ಸ್ಟ್ ಡಿಫ್ರೆಂಟ್ ಆಗಿ ಮಾಡುವಂತ ಪಲ್ಯ, ಇದು 2 ಪಲ್ಯಕ್ಕಿಂತ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಪಲ್ಯವನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇದರ ಮೇಲಿರುವ ಸಿಪ್ಪೆನೆಲ್ಲ ತೆಗೆದಿದ್ವಿ. ಅದೇ ತರ ನೀರಿನಲ್ಲಿ ನೆನೆಸಿ ಇಟ್ಟಿರುವಂಥದ್ದು. ಇದನ್ನ ನಾನು ತುರಿತಾ ಇದ್ದೀನಿ, ತುರ್ದು ಮಾಡುವಂಥದ್ದು. ಇದನ್ನ ಪೂರ್ತಿಯಾಗಿ ನಾವು ತುರ್ಕೊಳ್ಳೋಣ. ನೋಡಿ, ಎಲ್ಲದೂ ಸಹ ನಾವು ತುರ್ಕೊಂಡು ಮಾಡಿದೀವಿ. ಇದೇ ರೀತಿಯಲ್ಲೇ ಪೂರ್ತಿಯಾಗಿ ನಾವು ತುರ್ಕೊಳ್ಳೋಣ. ತುರ್ದಿರೋದು ಈಗ ರೆಡಿ ಆಗಿದೆ. ಇದನ್ನ ನಾವು ನೀರಿನೊಳಗೆ ಹಾಕಿ ಬಿಡೋಣ. ಇದನ್ನ ಒಂದು 2 ರಿಂದ 3 ಸಲ ತೊಳೆದು ನೀರಿನಲ್ಲಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀವಿ. ಆಮೇಲೆ ಇದನ್ನ ನಾವು ಫಸ್ಟ್ ನಾನು ಹೇಳಿದ ಹಾಗೆ ಎಲ್ಲದೂ ಸಹ 2 ರಿಂದ 3 ಸಲ ಬೇಯಿಸ್ಕೋಬೇಕು. ಅಷ್ಟೇ ಅಲ್ಲ, ಇದನ್ನ ಚೆನ್ನಾಗಿ ಸಹ ತೊಳ್ಕೋಬೇಕು. ನೋಡಿ, ಇವಾಗ ತೊಳೆದು ನೀರಿನಲ್ಲಿ ನೆನೆಸಿ ಇಟ್ಟಾಗಿದೆ, ತೊಳೆದು ಸಹ ಆಗಿದೆ. ಇದನ್ನು ಸಹ ನಾವು ಕುಕ್ಕರ್ ಒಳಗೆ ಹಾಕೊಂಡು ಇದನ್ನು ಸಹ ನಾವು 2 ಸಲ ಬೇಯಿಸ್ಕೊಳ್ತಾ ಇದ್ದೀವಿ. ನೋಡಿ, ನಿಮಗೆಲ್ಲ ಒಂದೊಂದೇ ಸಲ ತೋರಿಸ್ತಾ ಇರೋದು, ಆದ್ರೆ ಇದನ್ನ 2 ರಿಂದ 3 ಸಲನಾದ್ರೂ ಬೇಯಿಸ್ಕೋಬೇಕು. ಫಸ್ಟ್ ನಾವು ಹಾಗೆ ಇದನ್ನ ನೀರನ್ನ ಹಾಕಿ ಬೇಯಿಸ್ಕೊಳ್ಳೋಣ.
ನೋಡಿ ಇವಾಗ ಇದನ್ನು ಸಹ ಒಂದು 2 ವಿಷಲನ್ನ ಬೇಯಿಸ್ಕೊಂಡ್ರೆ ಸಾಕು. ಬನ್ನಿ ಈ ಪಲ್ಯವನ್ನ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಸಹ ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬೇಯೋದ್ರೊಳಗೆ ಕಡಲೆಕಾಳು, ನೆನೆಸಿಟ್ಟಿರುವಂತ ಕಡಲೆಕಾಳು, ಅಕ್ಕಿ ಮತ್ತು ಕಡಲೆಕಾಳನ್ನ ಎರಡನ್ನೂ ಸಹ ನಾವು 2 ಗಂಟೆಗಳ ಮುಂಚೆನೆ ನೆನೆಸಿ ಇಟ್ಟಿದೀವಿ. 1 ಲೋಟ ಹಾಲು, ಬೆಣ್ಣೆ, ಬೆಳ್ಳುಳ್ಳಿ ಜಜ್ಜಿರೋದು, ಅವರೇ ಬೇಳೆ, ಜೀರಿಗೆ, ಸ್ವಲ್ಪ ಬೆಲ್ಲ, ಹಸಿಮೆಣಸಿನ್ಕಾಯಿ, ಒಂದು 3 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲವೂ ಸಹ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ನಾವು ರುಬ್ಕೊಳ್ಳೋಣ. ಇದಕ್ಕೆ ಕಾಯಿ ತುರಿನ ನಾವು ಫಸ್ಟ್ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಕಾಯಿ ತುರಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ನೆನೆಸಿಟ್ಟಿರುವಂತ ಅಕ್ಕಿ, ನೀರಿನ ಸಮೇತನೆ ನಾನು ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕಿದ್ರೂ ಸಹ ತುಂಬಾನೇ ಟೇಸ್ಟ್ ಬರುತ್ತೆ. ಸ್ವಲ್ಪ ಮಾತ್ರ ಅಕ್ಕಿಯನ್ನ ನೀನು ಹಾಕೋಬೇಕು. ಇಷ್ಟನ್ನು ಹಾಕಿದ ಮೇಲೆ ಇದನ್ನ ನಾವು ಸಣ್ಣದಾಗಿ ನಯಸ್ಸಾಗಿ ರುಬ್ಕೊಳ್ಳೋಣ. ಈಗ ರುಬ್ಬಿರೋದು ಸಹ ರೆಡಿ ಆಗಿದೆ. ಇವಾಗ ಬೆಂದು ಸಹ ಆಗಿದೆ. ನೋಡಿ ತುರ್ದಿ ಬೇಯಿಸಿರುವಂತ ಕಳಲೆನೂ ಸಹ ಈಗ 1 ಸಲ ಬೆಂದಾಗಿದೆ. 2 ಸಲ ಇದೇ ರೀತಿಯಲ್ಲಿ ಬೇಯಿಸ್ಕೋಬೇಕು. ಇದನ್ನು ಸಹ ನಾವು ನೀರು ಬಸಿಯೋದ್ರೊಳಗೆ ಹಾಕೊಳ್ಳೋಣ. ಮತ್ತೆ ಇದನ್ನ ನಾವು ತಣ್ಣೀರಲ್ಲೂ ಸಹ 1 ಸಲ ಇದನ್ನ ನಾವು ತೊಳೆದು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ಈಗ ರೆಡಿ ಆಗಿರೋದನ್ನ ಮತ್ತೆ ನಾನು ಕುಕ್ಕರ್ ಒಳಗೆ ಹಾಕ್ತಾ ಇದ್ದೀನಿ. ಬೇಯೋದಕ್ಕೆ ಹಾಕುವಾಗ ಇದರ ಜೊತೆಗೆ ನಾನು ನೆನೆಸಿಟ್ಟಿರುವಂತ ಕಡಲೆಕಾಳನ್ನು ಸಹ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆಕಾಳನ್ನ ನೋಡಿ ಹಾಕೊಳ್ಳಿ. ಹಾಗೆ ಅವರೆಬೇಳೆ, ಕಡಲೆಕಾಳು ಮತ್ತು ಅವರೆಕಾಳನ್ನ ನಾನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಅವರೆಬೇಳೆ ಹಾಕಿ ಮಾಡಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿನೂ ಸಹ ಇರುತ್ತೆ. ನೋಡಿ ಕಳಲೆ ತುಂಬಾನೇ ಹೀಟು, ಆದ್ರೆ ಅವರೆಬೇಳೆ ಒಂದು ಸ್ವಲ್ಪ ತಂಪನ್ನು ಮಾಡುತ್ತೆ. ಎರಡನ್ನು ಸೇರಿಸಿ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿ ಕಡಲೆಕಾಳು, ಅವರೆಬೇಳೆ ಮತ್ತು ಕಳಲೆ ಈ ಮೂರನ್ನು ಸಹ ಈಗ ಒಂದು 3 ವಿಷಲ್ ಆದ್ರೂ ಕೂಗಿಸ್ಕೊಳ್ಳೋಣ. ಇದಕ್ಕೆ 1 ಲೋಟ ನೀರು, 1 ಸ್ಪೂನ್ ಉಪ್ಪು, ಇಷ್ಟನ್ನು ಹಾಕಿ ನಾವು ಬೇಯಿಸ್ಕೊಳ್ಳೋಣ. ಏಕೆಂದ್ರೆ ಕಾಳು ಹಾಕಿರ್ತೀವಲ್ಲ, ಉಪ್ಪು ಹತ್ತಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 1 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಈಗ ಇದನ್ನು ಸಹ ಒಂದು 3 ವಿಷಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ. ನೋಡಿ ತುಂಬಾನೇ ರುಚಿಯಾದಂತ ಟೇಸ್ಟಿಯಾದಂತ ಪಲ್ಯ. ಈ ಪಲ್ಯ ಅನ್ನಕ್ಕೆ ಆಗ್ಲಿ, ಚಪಾತಿ, ಜೋಳದ ರೊಟ್ಟಿ ಜೊತೆ ತಿನ್ನೋದಕ್ಕೆ ಬರಲ್ಲ. ಅಕ್ಕಿ ರೊಟ್ಟಿ ಆದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ. ಅಷ್ಟೇ ಅಲ್ಲ, ಅನ್ನಕ್ಕೂ ಸಹ ಇದು ಅಷ್ಟು ರುಚಿಯನ್ನ ಕೊಡೋದಿಲ್ಲ. ಆದ್ರೆ ಹಾಗೆ ತಿನ್ನಕ್ಕಂತೂ ಇನ್ನೂ ರುಚಿಯಾಗಿರುತ್ತೆ. ನೋಡಿ ಇವಾಗ ಬೆಂದಿರೋದು ಸಹ ರೆಡಿ ಆಗಿದೆ. ನೋಡಿ ಇವಾಗ ಪೂರ್ತಿಯಾಗಿ ಬೆಂದಿದೆ. ಬನ್ನಿ ನೆಕ್ಸ್ಟ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಗ್ಗರಣೆ ಏನು ಇಲ್ಲ, ಒಗ್ಗರಣೆ ಮಾಡದೆ ಮಾಡುವಂಥದ್ದು. ಈಗ ನಾವು ಬೇಯಿಸ್ಕೊಂಡಂತ ಕಡಲೆಕಾಳು, ಅವರೆಬೇಳೆಯನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಿರುವಂಥದ್ದು ಸಹ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಎಲ್ಲವನ್ನೂ ಸಹ ನಾವು ರುಬ್ಬಿರೋದನ್ನ ಹಾಕೊಳ್ತಾ ಇದ್ದೀವಿ. ಹಾಕಿರೋದನ್ನ ನಾವು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಬೇಗನೆ ಮಾಡುವಂಥದ್ದು. ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ತುಂಬಾನೇ ರುಚಿಯನ್ನು ಸಹ ಕೊಡುತ್ತೆ. ನೋಡಿ ಈಗ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ 1 ಲೋಟ ಹಾಲನ್ನು ತಗೊಂಡಿದ್ವಲ್ಲ, ಹಾಲನ್ನು ಸಹ ನಾವು ಹಾಕೊಳ್ಳೋಣ. ಆದ್ರೆ ನಾವು ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಹಾಗಾಗಿ ಇದನ್ನ ನಾವು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಗಟ್ಟಿ ಆಗೋವರೆಗೂ, ಕುದೇ ಬರೋವರೆಗೂ ಇದನ್ನ ನಾವು ಮಿಕ್ಸ್ ಮಾಡಬೇಕು. ನೋಡಿ ಈಗ ಇದನ್ನ ನಾವು ಮಿಕ್ಸ್ ಮಾಡಾಗಿದೆ. ಆಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಬೇಯೋದಕ್ಕೂ ಉಪ್ಪು ಹಾಕಿದ್ವಿ, ಹಾಗಾಗಿ ನೋಡಿ ಉಪ್ಪನ್ನ ಸೇರಿಸ್ಕೋಬೇಕು. ಆದಷ್ಟು ಇದನ್ನ ನಾವು ಮೀಡಿಯಂ ಉರಿಯಲ್ಲೇ ಬರುವಾಗೆ ಕುದಿಸ್ಕೋಬೇಕು. ಜಾಸ್ತಿ ಉರಿಯಲ್ಲಿ ನಾವು ಇದನ್ನು ಕುದಿಸ್ಕೋಬಾರ್ದು. ಏಕೆಂದ್ರೆ ಅಕ್ಕಿ ಎಲ್ಲ ಹಾಕಿರೋದ್ರಿಂದ ಬೇಗ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಇದನ್ನು ಮೀಡಿಯಂ ಉರಿಯಲ್ಲೇ ನಾವು ಮಾಡ್ಕೋಬೇಕು. ನೋಡಿ ಇವಾಗ ಸ್ವಲ್ಪ ಸಣ್ಣ ಉರಿಯಲ್ಲೇ ನಾವು ಬರೋವರೆಗೂ ಕುದಿಸ್ಕೋಬೇಕು. ಆದ್ರೆ ತಿನ್ನಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ತಿನ್ನಕ್ಕಂತೂ ಇನ್ನೂ ರುಚಿಯಾಗಿರುತ್ತೆ. ರೊಟ್ಟಿ ಜೊತೆಗಲ್ದೆ ಹಾಗೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ.
ನೋಡಿ ಇವಾಗ ಕುದೆ ಬಂದಾಗಿದೆ. ಇದಕ್ಕೆ ನಾವು ಬೆಣ್ಣೆ, ನೋಡಿ ಇದಕ್ಕೆ ಬೆಣ್ಣೆ ಮತ್ತು ಬೆಳ್ಳುಳ್ಳಿ ತುಂಬಾನೇ ಟೇಸ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ಬೆಣ್ಣೆ ಮತ್ತು ಬೆಳ್ಳುಳ್ಳಿನ ನಾನು ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ನಾವು ಸ್ವಲ್ಪ ಬೆಲ್ಲವನ್ನು ಸೇರಿಸಿದ್ರೆ ಇನ್ನೂ ಟೇಸ್ಟಿಯನ್ನ ಕೊಡುತ್ತೆ. ಬೆಣ್ಣೆನ ನಾವು ಕರಗೋದಕ್ಕೆ ಬಿಡೋಣ. ಬಿಸಿ ಇರುತ್ತೆ, ಬೆಣ್ಣೆ ಆದಾಗೆ ಕರಗುತ್ತೆ. ಬೆಣ್ಣೆ ಮತ್ತು ಬೆಲ್ಲ, ಬೆಳ್ಳುಳ್ಳಿ ಈ ಮೂರನ್ನು ಹಾಕಿದ ಮೇಲೆ ಜಾಸ್ತಿ ಇದನ್ನ ಕುದಿಸ್ಕೋಬಾರ್ದು. ಸ್ವಲ್ಪ ಒಂದ್ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಬೆಣ್ಣೆ ಮತ್ತು ಬೆಳ್ಳುಳ್ಳಿ ಹಾಕಿದಾಯ್ತು. ಈಗ ಸ್ವಲ್ಪ ಬೆಲ್ಲವನ್ನ ಸೇರಿಸ್ಕೊಳ್ಳೋಣ. ನೋಡಿ ನಾನು ಹೇಳಿದೆ ಇದು ಡಿಫ್ರೆಂಟ್ ಆಗಿ ಮಾಡುವಂಥದ್ದು. ಅಷ್ಟೇ ಅಲ್ಲ, ಇದನ್ನ ಹಾಗೆ ನಾವು ಬೌಲಿಗೆ ಹಾಕೊಂಡು ತಿಂದ್ರೂ ಸಹ ತುಂಬಾನೇ ರುಚಿ ಇರುತ್ತೆ. ಅಷ್ಟೇ ಟೇಸ್ಟಿಯನ್ನು ಸಹ ಕೊಡುತ್ತೆ. ನೋಡಿ, ಯಾರಿಗಾದ್ರೂ ಈ ಚಾನಲ್ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ವರ್ಷದಲ್ಲಿ ಒಮ್ಮೆ ಸಿಗುವಂತ ಬಿದುರಿನ ಕಳಲೆಯ ಪಲ್ಯ ಇವಾಗ ರೆಡಿ ಆಗಿದೆ. ಒಂದು ಖಾರ ಇರುವಂಥದ್ದು, ಇದು ಸಿಹಿ ಖಾರ ಎರಡನ್ನೂ ಹೊಂದಿರುವಂತ ಸಿಂಪಲ್ ಆಗಿ ಮಾಡುವಂತ 2 ರೀತಿಯ ಪಲ್ಯಗಳು ಸಹ ಇವಾಗ ರೆಡಿ ಆಗಿದೆ. ತುಂಬಾ ರುಚಿ ಹಾಗೆ ಟೇಸ್ಟಿಯನ್ನು ಹೊಂದಿರುವಂತ ಪಲ್ಯಗಳು ಸಹ ಇವಾಗ ರೆಡಿ ಆಗಿದೆ. ಇದನ್ನ ನಾವು ಇವಾಗ ಅಕ್ಕಿಯ ರೊಟ್ಟಿಯ ಜೊತೆಗೆ ಹಾಕೊಂಡು ತಿಂದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ತುಂಬಾನೇ ರುಚಿಯಾದಂತ ಪಲ್ಯಗಳು ಅಂತಾನೆ ಸಹ ಹೇಳ್ಬೋದು. ನೋಡಿ, ತುಂಬಾನೇ ರುಚಿಯಾದಂತ ಟೇಸ್ಟಿಯಾದಂತ, ಅಷ್ಟೇ ಅಲ್ಲ ಆರೋಗ್ಯಕರವಾದಂತ, ವರ್ಷದಲ್ಲಿ ಒಮ್ಮೆ ಸಿಗುವಂತ ಬಿದುರಿನ ಕಳಲೆಯ ಪಲ್ಯಗಳು ಸಹ ಇವಾಗ ರೆಡಿಯಾಗಿದೆ. ಸಾಂಬಾರ್ ಮತ್ತು ಪಲ್ಯಗಳು 2 ಸಹ ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೇವೆ. ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ಇದನ್ನ ತಿಳಿಸಿ. ಥ್ಯಾಂಕ್ ಯು. ಬಾಯ್.